ಹಬ್ಬಗಳೇನಪ್ಪ ಅಂದರೆ ನೈವೇದ್ಯ ಸಮರ್ಪಿಸುವಾಗ ಆಹಾರ ಕ್ರಮ ಸಾತ್ವಿಕ ಆಗಿರಬೇಕು. ಹಾಗಿದ್ರೆ ನೈವೇದ್ಯಕ್ಕೆ ಬರುವಂಥ ಆಹಾರಗಳು ಯಾವ್ಯಾವು, ಸಾತ್ವಿಕ ಗುಣವುಳ್ಳ ಆಹಾರಗಳು ಯಾವ್ಯಾವು? ಒಂದು ಒಳ್ಳೆಯ ಆಹಾರ ಕ್ರಮವನ್ನು ನಾವು ತಿಳ್ಕೊಂಡಾಗ ದೇವರಿಗೆ ಸಾತ್ವಿಕವಾದ ಆಹಾರವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು. ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಹಬ್ಬದಲ್ಲಿ ವಿಶೇಷವಾಗಿ ಮಾಡತಕ್ಕಂತಹ ಒಂದು ಬಗೆಯಾದಂತಹ ದೇವರಿಗೆ ನೈವೇದ್ಯವನ್ನು ಕೊಡಲು ಯೋಗ್ಯವಾಗಿರತಕ್ಕಂತಹ ಆಹಾರ ಕ್ರಮನ ಇವತ್ತು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಬನ್ನಿ ನೋಡೋಣ. ಆದಷ್ಟು ನಾವು ದೇವರಿಗೆ ಕೊಡುವಂತಹ ನೈವೇದ್ಯ ರೂಪದಲ್ಲಿ ಕೊಡುವಂಥ ಆಹಾರ ಸಾತ್ವಿಕ ಗುಣವನ್ನು ಹೊಂದಿರಬೇಕು. ಯಾವ ಯಾವ ಪದಾರ್ಥಗಳು ಸಾತ್ವಿಕ ಗುಣವನ್ನು ಹೊಂದಿರ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಮುಂದೆ ತಿಳಿಯುತ್ತಾ ಹೋಗೋಣ. ಹಬ್ಬದಲ್ಲಿ ನೈವೇದ್ಯವನ್ನು ಅರ್ಪಿಸುವ ಸಲುವಾಗಿ ಇಲ್ಲಿ ನಾವೇನಪ್ಪ ಅಂದರೆ 3 ಬಗೆಯ ತಿನಿಸುಗಳನ್ನು ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಅವು ಯಾವ್ಯಾವ ಒಂದು ಪದಾರ್ಥಗಳಿಂದ ನಾವು ರೆಡಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲು ನಾವು ಇಲ್ಲೇನಪ್ಪ ಅಂದರೆ ಬೆಲ್ಲವನ್ನು ತೊಗೊಂಡಿದ್ದೀವಿ. ಬೆಲ್ಲದಿಂದ ಸಿಹಿಯನ್ನು ಮಾಡಿಬಿಟ್ಟು ದೇವರಿಗೆ ಒಂದು ಬಗೆಯ ತಿನಿಸನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಕೊಡುವುದು. ನಂತರದ ಪದಾರ್ಥ ಇಲ್ಲಿ ನಾವು ಅವಲಕ್ಕಿಯನ್ನು ತೊಗೊಂಡಿದ್ದೀವಿ. ಅವಲಕ್ಕಿ ಇಲ್ಲಿ ನೀವೇನಪ್ಪ ಅಂದರೆ ಮೀಡಿಯಮ್ ಸೈಜ್ ಅಂತ ಕರಿತೀವಲ್ಲ, ನೈಲಾನ್ ಅವಲಕ್ಕಿ ಅಂಥೇಳಿ, ಅವನ್ನ ನೀವು ಇಲ್ಲಿ ತೊಗೋಬೋದು. ಆದಷ್ಟು ಏನಪ್ಪ ಅಂದರೆ ಈ ರೀತಿಯಾಗಿರೋಂಥ ಅವಲಕ್ಕಿನ ನಾವು ತೊಗೊಂಡಿದ್ದಾಗಿದ್ದರೆ ಒಂದು ನಾವು ಮಾಡಿರ್ತಕ್ಕಂತಹ ಸಿಹಿಯಾದ ತಿನಿಸು ಚೆನ್ನಾಗಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನೀವು ಅವಲಕ್ಕಿನ ಮೊದಲು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಅದೇ ರೀತಿಯಾಗಿ ಮೊದಲು ತೋರಿಸಿದಂತೆ ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಹೆರ್ಕೊಂಡಿಟ್ಕೋಬೇಕು. ಈ ಅವಲಕ್ಕಿಯು ಘಮ ಬಿಡುವವರೆಗೆ ನಾವೇನಪ್ಪ ಅಂದರೆ ಹುರ್ಕೋಬೇಕು. ಒಂದು ಸ್ವಲ್ಪ ಕಂದು ಬಣ್ಣದಲ್ಲಿ ಈ ಅವಲಕ್ಕಿ ಏನಪ್ಪ ಅಂದರೆ ಬಂದ ತಕ್ಷಣ ನಾವು ಹುರಿಯೋದನ್ನು ನಿಲ್ಲಿಸಬೇಕು. ಅಲ್ಲಿವರೆಗೆ ಏನಪ್ಪ ಅಂದರೆ ನಾವು ಒಂದು ಸ್ವಲ್ಪ ಅಂದರೆ ನಾವು ಒಂದು 250 ಗ್ರಾಮ್ ಅವಲಕ್ಕಿ ತೊಗೊಂಡಿದ್ದಾಗಿದ್ದರೆ ಅದಕ್ಕೆ 1 ಚಮಚವರೆಗೆ ತುಪ್ಪವನ್ನು ಹಾಕ್ಕೊಂಡು, ಅದೇ ರೀತಿಯಾಗಿ ಇಲ್ಲಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ಒಣ ದ್ರಾಕ್ಷಿನ ಇಲ್ಲಿ ಬಳಸ್ತಾಯಿದ್ದೀವಿ. ಇದನ್ನು ಕೂಡ ಅದೇ ಒಂದು ಅವಲಕ್ಕಿಯಲ್ಲಿ ಹುರ್ಕೊಂಡಂತಹ ಪಾತ್ರೆಯಲ್ಲಿ ಏನಪ್ಪ ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಹಾಕಿ ಸ್ವಲ್ಪ ಹುರ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ತೆಗೆದಿಟ್ಕೋಬೇಕು. ಈ ರೀತಿ ಹುರ್ಕೊಂಡ ನಂತರ ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಗೋಧಿ ಹಿಟ್ಟಿನಿಂದ ಏನಪ್ಪ ಅಂದರೆ ಈ ಒಂದು ರೆಸಿಪಿ ಫುಲ್ಫಿಲ್ ಆಗ್ತದೆ ಅಂತ ಹೇಳ್ಬೋದು. ಈ ಗೋಧಿ ಹಿಟ್ಟನ್ನು ಕೂಡ ನಾವು ಮೊದಲಿಗೆ 1 ರಿಂದ 2 ಚಮಚ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಅದರಲ್ಲಿರೋ ಹಸಿ ಪದಾರ್ಥದ ವಾಸನೆ ಹೋಗಿಬಿಟ್ಟು ಚೆನ್ನಾಗಿ ಏನಪ್ಪ ಅಂದರೆ ಪರಿಮಳ ಬೀರೋ ಹಾಗೆ ಚೆನ್ನಾಗಿ ಘಮ ಬರುವ ಹಾಗೆ ಹುರ್ಕೋಬೇಕು. ನೀವು ಯಾವಾಗ ಸರಿಯಾಗಿ ಹುರ್ಕೋತೀರಂದರೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಅದರಿಂದ ಇದು ಗೋಲ್ಡನ್ ಬ್ರೌನ್ಗೆ ಸ್ವಲ್ಪ ತಿಳಿಯಾಗಿ ಕಲರ್ ಚೇಂಜ್ ಆಗುತ್ತೆ. ನಂತರ ಹುರಿಯೋದನ್ನು ನಿಲ್ಲಿಸಬೇಕು. ಆ ಕ್ಷಣದಲ್ಲಿ ಏನಪ್ಪ ಅಂದರೆ ನಿಮಗೆ ಈ ಹಿಟ್ಟಿನಲ್ಲಿ ನಿಮಗೆ ಮೊದಲೇ ಹುರಿದಿರ್ತಕ್ಕಂತಹ ಅವಲಕ್ಕಿ, ದ್ರಾಕ್ಷಿ, ಗೋಡಂಬಿ ಅದನ್ನು ನೀವು ಇದರಲ್ಲಿ ಬೆರೆಸಬೇಕು. ನಂತರ ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಕ್ರಿಸ್ಪಿ ಆಗಿರುವಂಥ ಅವಲಕ್ಕಿ ಆಗಿರ್ಬೋದು, ಮೊದಲೇ ತುಪ್ಪದಲ್ಲಿ ಮತ್ತು ಗೋಡಂಬಿ ದ್ರಾಕ್ಷಿ ಹುರಿದಿರ್ತೀವಿ, ಅವನು ಕೂಡ ಏನಪ್ಪ ಅಂದರೆ ಇದರಲ್ಲಿ ಬೆರೆಸೋದ್ರಿಂದ ಅದು ತಮ್ಮ ಕನ್ಸಿಸ್ಟೆನ್ಸಿ ಕಳ್ಕೊಬಾರ್ದು. ಅದಕ್ಕೇನಪ್ಪ ಅಂದರೆ ಇದರಲ್ಲಿ ಬೆರೆಸಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ನಂತರ ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ನಲ್ಲಿ ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಆರಿಸ್ಬೇಕು. ಅದನ್ನು ಈಗ ನಾವು ಪ್ರಿಪೇರ್ ಮಾಡೋಕ್ಕೆ ಇಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ನಾವು ಮಾಡಿರ್ತಕ್ಕಂಥ ಹುರಿದಿರ್ತಕ್ಕಂತಹ ಗೋಧಿ ಹಿಟ್ಟು, ದ್ರಾಕ್ಷಿ, ಗೋಡಂಬಿ ಮತ್ತು ಹಾಗೆ ಅವಲಕ್ಕಿಗೆ ನಾವು ಮೊದಲೇ ಹೆರೆದಿರ್ತಕ್ಕಂತಹ ಪುಡಿ ಮಾಡಿ ಇಟ್ಟಿರತಕ್ಕಂಥ ಬೆಲ್ಲವನ್ನು ಸೇರಿಸ್ತಾಯಿದ್ವಿ. ಈ ಬೆಲ್ಲವನ್ನು ಚೆನ್ನಾಗಿ ಕಲಿಸುವ ಹಾಗೆ ನಾವಿಲ್ಲಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದನೇ ಕಲಿಸ್ಬೇಕು. ಯಾಕಂದರೆ ಕೈಯಿಂದ ಕಲಿಸಿದಾಗ ಮಾತ್ರ ಎಲ್ಲ ಕಡೆ ಏನಪ್ಪ ಅಂದರೆ ಸ್ವೀಟು ಚೆನ್ನಾಗಿ ಹರಡಿಬಿಟ್ಟು ಇದು ತಿನ್ನೋಕ್ಕೆ ಏನಪ್ಪ ಅಂದರೆ ಅತಿ ಸರಿಯಾಗಿ ಅಂದರೆ ನಾವು ಟೇಸ್ಟ್ ಅಂತ ಏನು ಕರಿತೀವಿ, ಡಿಲಿಷಿಯಸ್ನೆಸ್ ಅಂತ ಏನು ಕರಿತೀವಿ, ಚೆನ್ನಾಗಿ ಮೂಡಿ ಬರುತ್ತೆ. ಇಲ್ಲಿ ನೀವು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟಿದ್ದಾಗಿದ್ದರೆ ಇದು ಇನ್ನೂ ಚೆನ್ನಾಗಿ ಏನಪ್ಪ ಅಂದರೆ ಪ್ರಿಸರ್ವ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಒಂದು ವಾರದವರೆಗೆ ಇದನ್ನು ಇಟ್ಕೊಂಡು ಆಗಾಗ ಎಷ್ಟು ಬೇಕೋ ಅಷ್ಟು ಹೊರಗಡೆನೇ ಇಟ್ಕೊಂಡ್ಬಿಟ್ಟು ನೀವು ಇದನ್ನೇನಪ್ಪ ಅಂದರೆ ತಿನ್ಬೋದು. ನಂತರ ಅದಲ್ಲದೆ ನೈವೇದ್ಯ ಕೊಡೋಕ್ಕೆ ರೂಪದಲ್ಲಿ ಕೂಡ ನೀವು ಇದನ್ನು ತೆಗೆದಿಟ್ಕೊಂಡ್ರೆ ಕೂಡ ಯಾವಾಗಲೂ ನೀವು ಇದನ್ನು ಮನೇಲಿ ಏನಾದರೂ ಒಂದು ವಿಶೇಷ ಬಗೆಯ ಹಬ್ಬ ಹರಿದಿನಗಳಲ್ಲಿ ಏನಪ್ಪ ಅಂದರೆ ನೀವು ಇದನ್ನು ಕೊಡ್ಬೋದು. ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೋಬೇಕು. ನೀವು ನೋಡ್ತಾ ಇದ್ದಿರಲ್ಲ, ಈ ರೀತಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ರೆಡಿ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಮಾಡತಕ್ಕಂಥ ಪದಾರ್ಥ ಒಂದು ಕೋಸಂಬರಿ. ಕೋಸಂಬರಿ ಮಾಡಲಿಕ್ಕೆ ನಾವು ಮೊದಲಿಗೆ ಇಲ್ಲೇ ಒಂದು ಸೌತೆಕಾಯಿನ ಚೆನ್ನಾಗಿ ಹೆರ್ಕೋತಾ ಇದ್ದೀವಿ.
ಈ ಕೋಸಂಬರಿಯನ್ನು ಮಾಡೋಕ್ಕೆ ಎಳೆ ಎಳೆ ಆಗಿ ಅಂತ ಸೌತೆಕಾಯನ್ನು ಹೆರ್ಕೊಂಡ್ಬಿಟ್ರೆ ನಾವಿಲ್ಲಿ ನೋಡ್ತಾ ಇದ್ದರೆ ಈ ರೀತಿಯಾಗಿ ಒಂದು ಹೆರಮಣಿಯನ್ನು ತೊಗೊಂಡ್ಬಿಟ್ಟು ಅಥವಾ ತುರಿಮಣಿ ಅಂತ ಏನು ಕರಿತೀವಿ, ಈ ರೀತಿಯಾಗಿ ಚೆನ್ನಾಗಿ ಹೆರ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಎಳೆ ಎಳೆಯಾಗಿ ಹೆರ್ಕೋಬೇಕು. ಅಂದರೆ ಡೈಜೆಷನ್ ಸಿಸ್ಟಮ್ಗೆ ಕೂಡ ಒಳ್ಳೆಯದು. ಅದೇ ರೀತಿ ಏನಪ್ಪ ಅಂದರೆ ಕುಸುಮವಾಗಿ ಏನಪ್ಪ ಅಂದರೆ ಈ ಒಂದು ಕೋಸಂಬರಿ ಏನಪ್ಪ ಅಂದರೆ ಮೂಡಿ ಬರುತ್ತೆ, ನಿಮಗೆ ಬಾಯಲ್ಲಿ ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಒಂದು ಅರ್ಧ ನಿಂಬೆಹಣ್ಣಿಂದ ಒಂದು ನಿಂಬೆಹಣ್ಣು ಮತ್ತು ಆಲ್ರೆಡಿ ನಾವು ಏನಪ್ಪ ಅಂದರೆ ಇಲ್ಲಿ ನೆನೆ ಇಟ್ಟಿರ್ತಕ್ಕಂಥ ಹೆಸರುಬೇಳೆನ ಚೆನ್ನಾಗಿ ಮೊದಲೇ ನೀರಲ್ಲಿ ನೆನೆ ಹಾಕ್ಕೊಂಬಿಟ್ಟು ಒಂದು 2ರಿಂದ 3 ತಾಸು ನೆನೆಸ್ಬಿಟ್ಟು ತಗೊಂಡ್ಬಿಡ್ಬೇಕು. ಆ ನೆನೆದಿರತಕ್ಕಂತಹ ಒಂದು ಹೆಸರುಬೇಳೆಯಲ್ಲಿ ನಾವೇನಪ್ಪ ಅಂದರೆ ಈಗ ಹೆರೆದಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಸೌತೆಕಾಯಿಯ ಒಂದು ಹೆರಕಲು ಅದನ್ನು ಹಾಕ್ತಾಯಿದ್ವಿ. ಅದನ್ನು ಹಾಕೋದ್ರಿಂದ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿ ಎರಡನ್ನೂ ಮಿಕ್ಸ್ ಮಾಡಬೇಕು. ನಂತರ ಅದರಲ್ಲಿ ಏನಪ್ಪ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದರೆ ಸಾಕಾಗುತ್ತೆ. ಕೆಲವೊಬ್ರು ಹುಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆದರೆ ನೈವೇದ್ಯ ಕೊಡೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣು ಹಾಕೋದ್ರಿಂದ ಇದು ಚೆನ್ನಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಅರ್ಧ ನಿಂಬೆಹಣ್ಣು ಈ ಒಂದು ರೆಸಿಪಿಗೆ ಸಾಕಾಗುತ್ತೆ. ಇದು ನಿಮಗೆ ಹೆಚ್ಚಿಗೆ ಹಾಕೋದು ಬೇಕಾದರೆ ಆಪ್ಷನಲ್ ಇರುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೆಣಸಿನಕಾಯಿನ ಬಳಸ್ತಾರೆ. ಮೆಣಸಿನಕಾಯಿನ ಹಾಕಬಾರ್ದು. ಆದಷ್ಟು ಏನಪ್ಪ ಅಂದರೆ ನಾವಿಲ್ಲಿ ಸಾತ್ವಿಕವಾಗಿ ಆಹಾರವನ್ನು ತಯಾರು ಮಾಡಬೇಕು. ನಂತರ ನಾವಿಲ್ಲಿ ಏನಪ್ಪ ಅಂದರೆ ಪಾನಕನ ರೆಡಿ ಮಾಡ್ತಾಯಿದ್ದೀವಿ. ಪಾನಕ ರೆಡಿ ಮಾಡ್ಕೊಳ್ಳೋಕ್ಕೆ 1ರಿಂದ 5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀವಿ, 1ರಿಂದ 5 ಚಮಚ ಸಕ್ಕರೆ, ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀವು ಫ್ರಿಜ್ನಲ್ಲಿ ಅಥವಾ ಮಡಿಕೆಯಲ್ಲಿರೋಂಥ ತಣ್ಣನೆ ನೀರನ್ನು ಇಲ್ಲಿ ಬಳಸ್ಬೋದು. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣಿಂದ 1 ನಿಂಬೆಹಣ್ಣು, ಬೇಕಾದರೆ ಹೆಚ್ಚಿಗೆ ಕ್ವಾಂಟಿಟಿ ಮಾಡ್ತಾಯಿದ್ರೆ 2 ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಮೇಲಿಂದ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಅಂದರೆ ಸಕ್ಕರೆ, ಉಪ್ಪು, ನಿಂಬೆಹಣ್ಣು, ನೀರು ಚೆನ್ನಾಗಿ ಬೆರೆತ್ಕೋಬೇಕು. ಉಪ್ಪು ಮತ್ತು ಸಕ್ಕರೆ ಹಾಕೋದ್ರಿಂದ ಆ ಕನ್ಸಿಸ್ಟೆನ್ಸಿಯಲ್ಲಿ ಈಕ್ವಲ್ ಕನ್ಸಿಸ್ಟೆನ್ಸಿಯಾಗಿ ಇದು ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಬೇಸಿಗೆ ಆಗಿರೋದ್ರಿಂದ ಇದು ನೈವೇದ್ಯ ರೂಪದಲ್ಲಿ ಕೊಡೋದ್ರಿಂದ ಅದನ್ನು ನಾವು ಸೇವಿಸ್ತೀವಿ, ತೀರ್ಥ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ. ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಒಂದು ಏನಂದರೆ ಎನರ್ಜಿನ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸಿ ಬೆರೆಸಬೇಕು. ಇದನ್ನು ನೀವು ಕೂಡ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು 1ರಿಂದ 2 ದಿವಸ ಬಳಸ್ಬೋದು ಆರಾಮಾಗಿ, ಏನೂ ತೊಂದರೆ ಆಗೋದಿಲ್ಲ. ಆದರೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡೋದು. ನಂತರ ಇವೆಲ್ಲವನ್ನು ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ದೇವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನೈವೇದ್ಯವನ್ನು ಕೊಟ್ಬಿಟ್ಟು ನಾವೇನಪ್ಪ ಅಂದರೆ ಹಬ್ಬವನ್ನು ಚೆನ್ನಾಗಿ ಆಚರಿಸ್ಬೋದು, ಒಂದು ಒಳ್ಳೆಯ ರೀತಿಯ ನೈವೇದ್ಯ ಸಮರ್ಪಣೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯಾದಂಥ ನೈವೇದ್ಯಗಳನ್ನು ದೇವರಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಪಿಸ್ಬೋದು ಅನ್ನೋದು ನನ್ನ ಭಾವನೆ. ನೀವು ಇದನ್ನು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ನಿಮಗೆ ಈ ರೆಸಿಪಿ ಮೂಡಿ ಬಂತು ಅನ್ನೋದನ್ನು ಹೇಳೋಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಮರಿಬೇಡಿ. ಆಮೇಲೆ ಸ್ನೇಹಿತರೆ, ನೀವು ಕೂಡ ದೇವರಿಗೆ ಯಾವ ವಿಧವಾದ ಒಂದು ನೈವೇದ್ಯವನ್ನು ಕೊಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಮೇಲೆ ಇದೇ ರೀತಿಯಾಗಿ ರುಚಿಕರ ಮತ್ತು ಆರೋಗ್ಯಕರವಾಗಿರೋಂಥ ರೆಸಿಪಿ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅದರಿಂದ ನಾವು ಹಾಕೋತಕ್ಕಂತಹ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಮೊಟ್ಟ ಮೊದಲನೇದಾಗಿ ನೀವು ಅದನ್ನು ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಮತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಹೆಚ್ಚು ಶೇರನ್ನು ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ಮತ್ತೆ ಮುಂದಿನ ಹೊಸ ಒಂದು ರೆಸಿಪಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.